ಕಲ್ಪಿಸಿಕೊಳ್ಳಿ, ನಿಮ್ಮ ಮುಂದೆ ಸಾವಿರಾರು ಶತ್ರುಗಳವರೆ, ನಿಮ್ಮ ಜೊತೆ ಯಾರೂ ಇಲ್ಲ, ಮತ್ತು ನೀವು ಹೋಗಿರೋ ದಾರಿ ಮತ್ತೆ ವಾಪಸ್ ಬರೋಕ್ಕೂ ಆಗ್ತಾಯಿಲ್ಲ. ಆವಾಗ ಎಲ್ಲರೂ ಆಪೋಸಿಟ್ ಎದುರು ನಿಂತ್ಕೊಬೇಕು ನೀವು. ಇಂಥ ಪರಿಸ್ಥಿತಿಯಲ್ಲಿ ಕೊನೆಯ ಕ್ಷಣದವರೆಗೂ ಹೋರಾಡಿದ ಯುವ ಯೋಧನೇ ಅಭಿಮನ್ಯು. ಮಹಾಭಾರತದ ಯುದ್ಧದಲ್ಲಿ ಅನೇಕ ಮಹಾವೀರರು ಹೋರಾಡಿದರು, ಆದರೆ ಅತಿ ಚಿಕ್ಕ ವಯಸ್ಸಿನಲ್ಲಿ ತನ್ನ ಶೌರ್ಯದಿಂದ ಎಲ್ಲರನ್ನು ಬೆರಗುಗೊಳಿಸಿದ ಯೋಧರಲ್ಲಿ ಅಭಿಮನ್ಯು ಪ್ರಮುಖನಾದನು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅಭಿಮನ್ಯುವಿನ ಜನನದಿಂದ ಹಿಡಿದು ಅವರ ಬಾಲ್ಯ, ಯುದ್ಧದ ಕಲೆ, ಚಕ್ರವ್ಯೂಹ ಪ್ರವೇಶ, ಕೊನೆಯ ಕ್ಷಣ ಹೋರಾಟ ಮತ್ತು ಅವರು ಸಾವಿರಾರು ನಂತರ ನಡೆದ ಘಟನೆಗಳು ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ಡಾಗಿ ನೋಡ್ಕೊಂಡು ಹೋಗೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ನೇಹಿತರೆ, ಮೊದಲನೇದಾಗಿ ಅಭಿಮನ್ಯು ಯಾರು? ಅಭಿಮನ್ಯು ಪಾಂಡವರಲ್ಲಿ 3ನೇ ಸಹೋದರನಾದ ಅರ್ಜುನನ ಮಗ. ಅವನ ತಾಯಿ ಸುಭದ್ರೆ ಶ್ರೀಕೃಷ್ಣ ಸಹೋದರಿ. ಹೀಗಾಗಿ ಅಭಿಮನ್ಯುಗೆ ಶ್ರೀಕೃಷ್ಣ ಮಾವ. ಆದರೆ ಅಭಿಮನ್ಯುವಿನ ಕುಟುಂಬವೇ ಯುದ್ಧ ಕಲೆ ಮತ್ತು ರಾಜಕೀಯದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿತ್ತು. ಅರ್ಜುನಂತಹ ಮಹಾನ್ ಧನುರ್ಧರ ಮಗನಾಗಿದ್ದ ಅಭಿಮನ್ಯುವಿಗೆ ಬಾಲ್ಯದಿಂದಲೇ ಯುದ್ಧ ಕಲೆಯ ವಾತಾವರಣ ಸಿಕ್ಕಿತು. ಅವನ ಶೈಲಿ, ಆತ್ಮವಿಶ್ವಾಸ ಮತ್ತು ಯುದ್ಧ ಪ್ರಕ್ರಿಯೆ ಚಿಕ್ಕ ವಯಸ್ಸಿನಲ್ಲೇ ಕಾಣಿಸಿಕೊಳ್ತಾ ಇತ್ತು. ಇನ್ನು ಅಭಿಮನ್ಯುವಿನ ಕಥೆಯಲ್ಲಿ ಅತ್ಯಂತ ಪ್ರಸಿದ್ಧವಾದ ವಿಷಯವೇ ಚಕ್ರವ್ಯೂಹ. ಮಹಾಭಾರತದ ಯುದ್ಧದಲ್ಲಿ ಕೌರವರು ವಿಭಿನ್ನ ರೀತಿಯ ಯುದ್ಧ ವ್ಯೂಹಗಳನ್ನು ಬಳಸುತ್ತಿದ್ದರು. ಅವುಗಳಲ್ಲಿ ಚಕ್ರವ್ಯೂಹ ಅತ್ಯಂತ ಸಂಕೀರ್ಣವಾದದ್ದು. ಚಕ್ರದಂತೆ ಸುತ್ತುತ್ತಾ ಬದಲಾಗುವ ಈ ಚಕ್ರವನ್ನು ಭೇದಿಸಿ ಒಳಗೆ ಹೋಗುವುದು ಬಹಳ ಕಷ್ಟ. ಅದಕ್ಕಿಂತಲೂ ಕಷ್ಟವಾದದ್ದು ಒಳಗೆ ಹೋದ ನಂತರ ಸುರಕ್ಷಿತವಾಗಿ ಹೊರಬರುವುದು. ಮಹಾಭಾರತದ ಜನಪ್ರಿಯ ಕಥನ ಪ್ರಕಾರ ಅಭಿಮನ್ಯು ತಾಯಿಯ ಗರ್ಭದಲ್ಲಿಯೇ ಅರ್ಜುನನು ಸುಭದ್ರೆಗೆ ಚಕ್ರವ್ಯೂಹದ ಬಗ್ಗೆ ವಿವರಿಸುತ್ತಿದ್ದರು. ಅಭಿಮನ್ಯು ಒಳಗೆ ಪ್ರವೇಶಿಸುವ ವಿಧಾನವನ್ನು ಕೇಳಿದ್ದನು, ಆದರೆ ಹೊರಗೆ ಬರುವ ವಿಧಾನವನ್ನು ಅರ್ಜುನ ವಿವರಿಸುವ ಮುನ್ನ ಸುಭದ್ರೆ ನಿದ್ರೆಗೆ ಜಾರಿದ್ದಳು ಎಂಬ ಪ್ರಸಿದ್ಧ ಕಥೆ ಐತೆ. ಸ್ನೇಹಿತರೆ, ಅರ್ಜುನನು ಕಥೆ ಹೇಳ್ತಾ ಇದ್ದರೆ ಸುಭದ್ರೆ ಅವರಿಗೆ ಆವಾಗ ಒಳಗೆ ಮಗು ಇರ್ತೈತಲ್ಲ ಅಭಿಮನ್ಯು, ಅವರು ಅವಾಗೆ ನಿದ್ದೆ ಇದ್ಕೊಂಡು ಕೇಳ್ತಾ ಇದ್ದರಂತೆ ಮಗುನೇ. ಇನ್ನು ಒಳಗೆ ಯಾವ ರೀತಿ ಆಚೆ ಬರಬೇಕು ಹೇಳೋ ಸಮಯದಲ್ಲಿ ಅವರು ಸುಭದ್ರೆ ಅವರು ನಿದ್ದೆ ಹೊರಟಾಗಿರ್ತಾರೆ. ಅದಕ್ಕೆ ಅವರು ಕತೆಗೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಅದು ಮೈನಸ್ ಪಾಯಿಂಟ್ ಆಗೋಯ್ತು ಅಭಿಮನ್ಯುವರಿಗೆ. ಅಭಿಮನ್ಯು ಇಲ್ಲಾಂದರೆ ಹೊರಗೆ ಕಲ್ತಿದ್ರೆ ಬಂಬಿಡೋರು. ಅವರು ಅಷ್ಟಕ್ಕೆ ಮಾತ್ರನೇ ಅವ್ರಿಗೆ ಕತೆ ಹೇಳಿದ್ರಿಂದ ಅವ್ರು ಅಷ್ಟು ಮಾತ್ರನೇ ಒಳಗೆ ಹೋಗೋದು ಮಾತ್ರನೇ ಕಲ್ತವ್ರೆ. ಹೊರಗೆ ಹೆಂಗೆ ಆಚೆಗೆ ಬರಬೇಕು ಅವ್ರು ಹೇಳಿಲ್ಲ, ಇವ್ರು ಕೇಳೂ ಇಲ್ಲ. ಹಂಗಾಗಿತ್ತು, ಕಲ್ತೂ ಇಲ್ಲ. ಹೀಗಾಗಿ ಅಭಿಮನ್ಯುಗೆ ಚಕ್ರವ್ಯೂಹದೊಳಗೆ ಪ್ರವೇಶಿಸುವ ಜ್ಞಾನವಿತ್ತು, ಆದರೆ ಹೊರಗೆ ಬರುವ ಸಂಪೂರ್ಣ ವಿಧಾನ ತಿಳಿದಿರಲಿಲ್ಲ ಎಂದು ಕತೆ ಅದು ಹೇಳ್ತಾ ಇತ್ತೆ. ಇನ್ನು ಕೌರವರು ಮತ್ತು ಪಾಂಡವರ ನಡುವಿನ ಸಂಘರ್ಷ ಕೊನೆಯ ಕುರುಕ್ಷೇತ್ರ ಯುದ್ಧಕ್ಕೆ ತಲುಪಿತು. ಎರಡು ಕಡೆ ಅಪಾರ ಸಂಖ್ಯೆಯ ಸೈನಿಕರು ಮತ್ತು ಮಹಾಯೋಧರು ಇದ್ದರು. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ, ಕೃಪಾಚಾರ್ಯ, ಅಶ್ವತ್ಥಾಮ, ಅರ್ಜುನ, ಭೀಮ, ಯುಧಿಷ್ಠಿರ ಸೇರಿದಂತೆ ಅನೇಕ ಮಹಾವೀರರು ಯುದ್ಧದಲ್ಲಿ ಭಾಗವಹಿಸಿದ್ದರು. ಅಭಿಮನ್ಯು ಪಾಂಡವರ ಪರವಾಗಿ ಯುದ್ಧಕ್ಕೆ ಇಳಿದರು. ವಯಸ್ಸಿನಲ್ಲಿ ಯುವಕನಾಗಿದ್ದರೂ ಅವನ ಯುದ್ಧ ಸಾಮರ್ಥ್ಯವನ್ನು ಯಾರಿಗೂ ಕಡಿಮೆ ಅಂದಾಜು ಮಾಡಲಾಗಿಲ್ಲ. ಕುರುಕ್ಷೇತ್ರ ಯುದ್ಧದ ಒಂದು ದಿನ ಕೌರವರ ಸೇನೆಯನ್ನೇ ದ್ರೋಣಾಚಾರ್ಯರ ಮುನ್ನಡೆಸುತ್ತಿದ್ದರು. ಅವರ ಪಾಂಡವರ ಸೇನೆಯ ಮೇಲೆ ಭಾರೀ ಒತ್ತಡ ತರಲು ಚಕ್ರವ್ಯೂಹವನ್ನು ರಚಿಸಿದರು. ಆ ದಿನ ಅರ್ಜುನ ಮತ್ತೊಂದು ಭಾಗದಲ್ಲಿ ಯುದ್ಧದಲ್ಲಿ ತೊಡಗಿದನು. ಚಕ್ರವ್ಯೂಹವನ್ನು ಭೇದಿಸಲು ಅರ್ಜುನನಷ್ಟು ಸಾಮರ್ಥ್ಯ ಹೊಂದಿದ್ದ ಯೋಧ ಅಲ್ಲಿ ಇರಲಿಲ್ಲ. ಆ ಸಮಯದಲ್ಲಿ ಪಾಂಡವರ ಮುಂದೆ ದೊಡ್ಡ ಸಮಸ್ಯೆ ಎದುರಾಯಿತು. ಆವಾಗ ಚಕ್ರವ್ಯೂಹವನ್ನು ರೆಡಿ ಮಾಡಿದ್ರು, ಅದನ್ನು ವ್ಯೂಹ ಮಾಡಬೇಕಲ್ಲ, ಅದಕ್ಕೆ ಅರ್ಜುನನಷ್ಟು ಶಕ್ತಿಶಾಲಿ ಅಲ್ಲಿ ಯಾರಿಗೂ ಕಾಣಿಸಿಲ್ಲ. ಅವ್ರಿಗೆ ಪಾಂಡವರಿಗೆ ದೊಡ್ಡ ಸಮಸ್ಯೆನೇ ಆಗೋಯಿತು. ಇನ್ನು ಚಕ್ರವ್ಯೂಹವನ್ನು ಭೇದಿಸಿದರೆ ಪಾಂಡವ ಸೇನೆಗೆ ಭಾರಿ ನಷ್ಟವಾಗುವ ಸಾಧ್ಯತೆ ಸಮೇತ ಇತ್ತು. ಆಗ ಅಭಿಮನ್ಯುವಿನ ಮುಂದೆ ಬಂದನು. ಚಕ್ರವ್ಯೂಹ ಅದನ್ನು ಎತ್ತಬೇಕಂದ್ರೆ ಅರ್ಜುನ ಇರಲಿಲ್ಲ, ಇನ್ನು ಅಭಿಮನ್ಯುವೇ ಮುಂದೆ ಬಂದನು. ಅಭಿಮನ್ಯು ತನ್ನ ಸಾಮರ್ಥ್ಯದ ಬಗ್ಗೆ ವಿಶ್ವಾಸನೂ ಸಮೇತ ಹೊಂದಿದ್ದನು. ಅವನಿಗೆ ಚಕ್ರವ್ಯೂಹವನ್ನು ಭೇದಿಸಿ ಒಳಗೆ ಹೋಗುವ ವಿಧಾನ ಸಮೇತ ಗೊತ್ತಿತ್ತು, ಆದರೆ ಹೊರಗೆ ಬರುವ ಸಂಪೂರ್ಣ ವಿಧಾನ ಗೊತ್ತೇ ಇರಲಿಲ್ಲ. ಆದರೂ ಅವನು ಹಿಂದೆ ಸರಲೇ ಇಲ್ಲ. ನಾನು ಚಕ್ರವ್ಯೂಹವನ್ನು ಭೇದಿಸಿ ಒಳಗೆ ಹೋಗುತ್ತೇನೆ, ನೀವು ನನ್ನ ಹಿಂದೆ ಬನ್ನಿ ಎಂಬ ಧೈರ್ಯದಿಂದ ಅವನು ಮುಂದೆ ಸಾಗಿದ್ದರು. ಇದು ಅಭಿಮನ್ಯುವಿನ ಜೀವನದ ಅತ್ಯಂತ ದೊಡ್ಡ ನಿರ್ಧಾರ. ಅವರಿಗೆ ಅಪಾಯ ಗೊತ್ತಿತ್ತು, ಒಳಗೆ ಹೋಗೋದು ಗೊತ್ತಿತ್ತು, ಆದರೆ ಒಳಗೆ ಬಾರದೇ ಇರೋದು ಅವ್ರಿಗೂ ಗೊತ್ತಿತ್ತು. ಆದರೂ ಕರ್ತವ್ಯದಿಂದ ಹಿಂದೆ ಮಾತ್ರ ಸರಲಿಲ್ಲ. ಹೋಗ್ತೇವೆ ಅಂತ ಅವರೇ ಹೇಳಿದರು. ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಿ ಒಳಗೆ ಪ್ರವೇಶಿಸಿದರು. ಒಳಗೆ ಹೋದ ನಂತರ ಅವರ ಮೇಲೆ ಅನೇಕ ಯೋಧರು ದಾಳಿ ಮಾಡಿದರು. ಆದರೆ ಅಭಿಮನ್ಯು ಒಬ್ಬೊಬ್ಬರಾಗಿ ಎದುರಿಸುತ್ತಾ ಮುಂದೆ ಸಾಗಿದರು. ಅವನ ವೇಗ, ಧೈರ್ಯ ಮತ್ತು ಯುದ್ಧ ಕೌಶಲ್ಯಗಳನ್ನು ನೋಡಿ ಕೌರವರ ಸೇನೆಯಲ್ಲಿ ಆತಂಕ ಮೂಡಿತು. ಯುವಕನಾಗಿದ್ದರೂ ಅವನು ಅನುಭವಿ ಯೋಧನಂತೆ ಹೋರಾಡುತ್ತಿದ್ದರು. ಅವನ ಬಾಣಗಳು ಶತ್ರುಗಳ ಮೇಲೆ ಮಳೆಯಂತೆ ಸುರಿತಾ ಇದ್ದುವು. ರಥದಿಂದ ರಥಕ್ಕೆ ಸಾಗುತ್ತಾ ಎದುರಾದ ಯೋಧರನ್ನು ಎದುರಿಸುತ್ತಾ ಅಭಿಮನ್ಯು ಚಕ್ರವ್ಯೂಹದೊಳಗೆ ಮತ್ತಷ್ಟು ಆಳಕ್ಕೆ ಹೋದರು. ಆದರೆ ಇದೇ ಸಮಯದಲ್ಲಿ ಪರಿಸ್ಥಿತಿ ಬದಲಾಗೋಯಿತು.
ಅಭಿಮನ್ಯುವಿನ ಹಿಂದೆ ಬರುತ್ತಿದ್ದ ಪಾಂಡವ ಯೋಧರನ್ನು ಜಯತಾದ್ರ ತಡೆದನು ಎಂಬಂತೆ ಮಹಾಭಾರತ ಕಥೆ ಹೇಳ್ತಾ ಐತೆ. ಇದರಿಂದ ಅಭಿಮನ್ಯು ಚಕ್ರವ್ಯೂಹದೊಳಗೆ ಬಹುತೇಕ ಒಂಟಿಯಾದರು. ಅವನಿಗೆ ಸಹಾಯ ಮಾಡಲು ಹೊರಗಿನಿಂದ ಪಾಂಡವ ಯೋಧ ಒಳಗೆ ಬರಲು ಸಾಧ್ಯವಾಗಿಲ್ಲ. ಯಾಕಂದರೆ ಅಭಿಮನ್ಯುಗೆ ಮಾತ್ರ ಗೊತ್ತಿತ್ತು ಒಳಗೆ ಹೆಂಗೆ ಹೋಗಬೇಕು ಅಂತ, ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಹೆಂಗೆ ಒಳಗೆ ಹೋಗಬೇಕು ಹೆಂಗೆ ಅಂತ. ಆದರೆ ಅವ್ನು ಒಬ್ಬರೇ ಒಳ್ಕೊಟ್ಟೋದ್ರು. ಒಬ್ಬರೇ ಹೋಗಿ ಅವ್ರ ಸುತ್ತೂ ಫುಲ್ ಕೌರವರೇ ಐತೆ. ಪಾಂಡವರು ಯಾರು ಒಳಗೆ ಹೋಗೋ ದಾರಿನೂ ಗೊತ್ತಿಲ್ಲ, ಅವ್ರಿಗೆ ಹೆಂಗೆ ಹೋಗೋಟ್ಟು ಇದೂ ಗೊತ್ತಿಲ್ಲ. ಆದರೆ ಒಂದು ಕಡೆ ಅಪಾರ ಕೌರವ ಸೇನೆ, ಇನ್ನೊಂದು ಕಡೆ ಒಂಟಿಯಾದ ಅಭಿಮನ್ಯು. ಆದರೆ ಅವನ ಹೋರಾಟ ಮಾತ್ರ ನಿಲ್ಲಿಸಲೇ ಇಲ್ಲ. ಇನ್ನು ಅಭಿಮನ್ಯುವಿನ ರಥ ಹಾನಿಯೊಳಗಾಯಿತು. ಅವ್ರದ್ದು ಅವನ ಕುದುರೆಗಳು ಮತ್ತು ಸಾರಥಿಯನ್ನು ಕಳೆದುಕೊಂಡರು. ಆದರೆ ಅವನು ಯುದ್ಧ ಭೂಮಿಯಿಂದ ಓಡಲಿಲ್ಲ. ಅವನ ಕತ್ತಿಯನ್ನು ಹಿಡಿದು ಹೋರಾಡಿದರು. ಕತ್ತಿಯು ಹಾನಿಗೊಳಗಾದ ಬೇರೆ ಆಯುಧವನ್ನು ಹಿಡಿದು ಹೋರಾಟ ಮುಂದುವರಿಸಿದ್ದು. ಅವ್ರಿಗೆ ರಥ ಕರ್ಕೊಂಡೋಗಿರೋ ರಥ ಎಲ್ಲ ಕಂಪ್ಲೀಟ್ ಎಲ್ಲ ಡೆಸ್ಟ್ರಾಯ್ಟ್ ಆಗೋಯ್ತು. ಆದರೆ ಅವರು ಮಾತ್ರ ಒಬ್ಬರೇ ನಿಂತ್ಕೊಂಡು ವೀರ ಯೋಧರ ಹೋರಾಡ್ತಾನೆ ಅವರ ಕೈಯಲ್ಲಿದ್ದ ಆಯುಧಗಳ ಒಂದೊಂದಾಗಿಯೇ ಕಳೆದುಕೊಳ್ತಾ ಹೋದೈತೆ. ಅವನ ಧೈರ್ಯ ಮಾತ್ರ ಕಡಿಮೆ ಆಗಲಿಲ್ಲ. ಎಷ್ಟು ಆಯುಧಗಳು ಎಷ್ಟು ಇದ್ರೆ ಮಾತ್ರ ಒಂದೊಂದಾಗಿ ಅಷ್ಟು ಸೈನ್ಯದ ಮುಂದೆ ಒಬ್ಬ ಒಂಟಿಯಾಗಿ ಹೋರಾಡೋದ್ರಿಂದ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಎಷ್ಟೋ ಸಾವಿರಾರು ಸಂಖ್ಯೆ ಸೈನಿಕರ ಮಧ್ಯೆ ಒಬ್ಬ, ಅದು ಬಾಲಕ. ಇದು ಅಭಿಮನ್ಯುವಿನ ವೀರತ್ವದ ಅತ್ಯಂತ ದೊಡ್ಡ ಉದಾಹರಣೆ. ಕೊನೆಗೆ ಅಭಿಮನ್ಯುವಿನ ಸುತ್ತಲೂ ಅನೇಕ ಕೌರವ ಯೋಧರು ಇದ್ದರು. ಮಹಾಭಾರತ ಕಥನದಲ್ಲಿ ಅವನ ವಿರುದ್ಧ ಒಂಟಿಯಾಗಿ ದಾಳಿ ನಡೆದಿದ್ದು ಮತ್ತು ಯುದ್ಧ ನಿಯಮಗಳ ಉಲ್ಲಂಘನೆ ಆರೋಪವು ಉಲ್ಲೇಖವಾಗ್ತಿದೆ. ತನ್ನ ಬಳಿ ಸೂಕ್ತವಾದ ಆಯುಧಗಳಿಲ್ಲದ ಪರಿಸ್ಥಿತಿಯಲ್ಲಿಯೂ ಅಭಿಮನ್ಯು ಕೊನೆಯವರೆಗೂ ಹೋರಾಡಿದರು. ಅಂತಿಮವಾಗಿ ಅವನು ಯುದ್ಧ ಭೂಮಿಯಲ್ಲೇ ವೀರಮರಣ ಹೊಂದಿದರು. ಅವನ ವಯಸ್ಸು ಕಡಿಮೆ, ಆದರೆ ಅವನ ಧೈರ್ಯ ಅಪಾರ. ಅವನ ಜೀವನ ಚಿಕ್ಕದಾಗಿದ್ದರೂ ಅವನ ಹೆಸರು ಮಾತ್ರ ಶಾಶ್ವತ. ಅಭಿಮನ್ಯುವಿನ ಸಾವಿನ ಸುದ್ದಿ ಅರ್ಜುನನಿಗೆ ತಲುಪಿದಾಗ ಅವನ ತೀವ್ರ ದುಃಖಕ್ಕೆ ಒಳಗಾದನು. ತನ್ನ ಮಗನನ್ನು ಕಳೆದುಕೊಂಡ ದೊಡ್ಡ ತಂದೆಯ ನೋವು ಒಂದು ಕಡೆ, ಮತ್ತೊಂದು ಕಡೆ ಅಭಿಮನ್ಯುವಿನ ಸಾವಿಗೆ ಕಾರಣವಾದರ ವಿರುದ್ಧ ಕೋಪ ಇನ್ನೊಂದು ಕಡೆ. ವಿಶೇಷವಾಗಿ ಜಯತಾದ್ರನ ಪಾತ್ರದ ಬಗ್ಗೆ ತಿಳಿದ ನಂತರ ಅರ್ಜುನನ ಪ್ರತಿಜ್ಞೆ ಮಾಡಿದನು. ಮುಂದಿನ ದಿನ ಸೂರ್ಯಾಸ್ತನಕ್ಕೂ ಮುನ್ನ ಜಯತಾದ್ರನನ್ನು ಸೋಲಿಸುವುದಾಗಿ ಅರ್ಜುನ ಪ್ರತಿಜ್ಞೆ ಮಾಡಿದರು. ಆ ಪ್ರತಿಜ್ಞೆಯ ಮುಂದಿನ ದಿನದ ಯುದ್ಧವನ್ನು ಮತ್ತಷ್ಟು ಭೀಕರಗೊಳಿಸಿದರು. ಅಭಿಮನ್ಯುವಿನ ಕಥೆ ಕೇವಲ ಯುದ್ಧದ ಕಥೆಯಲ್ಲ, ಇದು ಧೈರ್ಯದ ಕಥೆ. ನಮಗೆ ಎಲ್ಲ ಉತ್ತರಗಳು ಗೊತ್ತಿಲ್ಲದಿದ್ದರೂ ಎದುರಿನ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಬೇಕು ಎಂಬ ಸಂದೇಶವನ್ನು ಈ ಕಥೆ ಹೇಳ್ತದೆ. ಅಭಿಮನ್ಯುಗೆ ಚಕ್ರವ್ಯೂಹದಿಂದ ಹೊರಬರುವ ಸಂಪೂರ್ಣ ವಿಧಾನ ತಿಳಿದೇ ಇರಲಿಲ್ಲ, ಆದರೂ ತನ್ನ ಕರ್ತವ್ಯದಿಂದ ಹಿಂದೆ ಸರಿಲಿಲ್ಲ. ಇಂದಿನ ಜೀವನದಲ್ಲಿ ಅನೇಕ ಬಾರಿ ನಮ್ಮ ಮುಂದೆ ಚಕ್ರವ್ಯೂಹದಂತೆ ಸಮಸ್ಯೆಗಳು ಬರುತ್ತವೆ. ಉದ್ಯೋಗದಲ್ಲಿ ಸಮಸ್ಯೆ ಬರ್ಬೋದು, ವ್ಯವಹಾರದಲ್ಲಿ ನಷ್ಟ ಬರ್ಬೋದು, ವಿದ್ಯಾಭ್ಯಾಸದಲ್ಲಿ ಸೋಲು ಬರ್ಬೋದು, ಜೀವನದಲ್ಲಿ ನಿರೀಕ್ಷೆಗಿಂತ ಸವಾಲುಗಳೇ ಬರಬಹುದು. ಆ ಸಮಯದಲ್ಲಿ ಅಭಿಮನ್ಯುವಿನ ಧೈರ್ಯ ನಮಗೆ ಸ್ಫೂರ್ತಿ ನೀಡುತ್ತದೆ. ಅಭಿಮನ್ಯು ಹೆಸರು ಸಾವಿರಾರು ವರ್ಷಗಳ ನಂತರ ಜನರ ಮನಸ್ಸಿನಲ್ಲಿ ಉಳಿದಿರುವುದಕ್ಕೆ ಕಾರಣ ಅವನ ವಯಸ್ಸಲ್ಲ, ಅವನ ಧೈರ್ಯ. ಅವನು ಎಷ್ಟು ವರ್ಷ ಬದುಕಿದ್ದ ಎಂಬುದಕ್ಕಿಂತ ಬದುಕಿದ್ದ ಅವಧಿಯಲ್ಲಿ ಏನು ಮಾಡಿದ ಎಂಬುದು ಅವನ ಅಮರನಾಗಿ ಮಾಡಿದೆ. ಒಬ್ಬ ಯುವಕನಿಗೆ ಎದುರಾಗಿದ್ದ ಅಸಾಧ್ಯವಾದ ಪರಿಸ್ಥಿತಿಯಲ್ಲೂ ಅವನು ಹೋರಾಡಿದನು. ಅವನ ಕಥೆ ಪೀಳಿಗೆಯಿಂದ ಪೀಳಿಗೆಗೆ ಹೇಳಲ್ಪಡುತ್ತಾ ಇದ್ದது. ಅದಕ್ಕಾಗಿ ಅಭಿಮನ್ಯು ಭಾರತೀಯ ಮಹಾಕಾವ್ಯಗಳ ಅತ್ಯಂತ ನೆನಪಿನಲ್ಲಿರುವ ವೀರರಲ್ಲಿ ಒಬ್ಬ. ಸ್ನೇಹಿತರೆ, ಅಭಿಮನ್ಯುವಿನ ಕಥೆಯನ್ನು ನೆನಪಿಸಿಕೊಂಡಾಗ ಒಂದು ಮಾತು ಖಂಡಿತ ನೆನಪಾಗ್ತಿದೆ. ವೀರರ ಜೀವನದ ಉದ್ದ ಮುಖ್ಯವಲ್ಲ, ಅವರ ಧೈರ್ಯದ ಆಳ ಮುಖ್ಯ. ಚಕ್ರವ್ಯೂಹದೊಳಗೆ ಒಂಟಿಯಾಗಿದ್ದರೂ ಅಭಿಮನ್ಯು ಧೈರ್ಯದಿಂದ ಭಯದಿಂದ ಹಿಂದೆ ಸರಿಯಲಿಲ್ಲ. ಧೈರ್ಯದಿಂದ ನಿಂತುಕೊಂಡರು. ಅವನ ಬಳಿ ಸಂಪೂರ್ಣ ದಾರಿಯೂ ಇರಲಿಲ್ಲ, ಆದರೆ ಹೋರಾಡುವ ಮನಸ್ಸಿತ್ತು. ಅವರ ಜೀವನ ಚಿಕ್ಕದಾಗಿತ್ತು, ಆದರೆ ಅವರ ವೀರಗಾಥೆ ಶಾಶ್ವತವಾಯಿತು. ಇದೇ ಅಭಿಮನ್ಯುವಿನ ಕಥೆ, ಈ ಚಕ್ರವ್ಯೂಹದೊಳಗೆ ಹೋರಾಡಿದ ಆ ಮಹಾವೀರನ ಅಮರಗಾಥೆ. ಇಂಥ ಐತಿಹಾಸಿಕ ವೀರರ ಬಗ್ಗೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಥ್ಯಾಂಕ್ ಯು.